ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಳ್ತೀನಿ. ನಾನೊಂದು ಇವತ್ತು ಗೀ ರೈಸು ಮತ್ತು ಕುರ್ಮಾ ಮಾಡಿ ತೋರಿಸ್ತೀನಿ. ನೋಡಿ, ಗಸಗಸೆ ಮತ್ತು ತೆಂಗಿನಕಾಯಿ, ಒಂದು ಹೋಳು ಚಿಕ್ಕ ಹೋಳು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಒಂದು ಸ್ಪೂನಷ್ಟು ಗಸಗಸೆನ ತೊಗೊಂಡು ಇವಾಗ ನಾನು ರುಬ್ಕೊಳ್ತಾಯಿದ್ದೀನಿ. ಮತ್ತು ಹಸಿ ಹಾಲು ಒಂದು ಅರ್ಧ ಲೋಟ ತೊಗೊಂಡಿದ್ದೀನಿ. ನೋಡಿ, ಹಸಿ ಹಾಲು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ರುಬ್ಕೊಂಬರೋಣ ಫ್ರೆಂಡ್ಸ್. ನೋಡಿ, ರುಬ್ಬಾಗಿದೆ. ಇವಾಗ ನೈಸಾಗಿ ರುಬ್ಕೊಳ್ಳಿ. ಓಕೆ, ಇವಾಗ ನಾನು ಒಂದು ಕಡೆ ಕುಕ್ಕರ್ ಇಟ್ಬಿಟ್ಟು ಎಣ್ಣೆನೂ ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಒಂದು 2-3 ಚಮಚ ಎಣ್ಣೆ, ತುಪ್ಪ ಒಂದು 2 ಚಮಚ ಫಸ್ಟ್ ಇವಾಗ ಹಾಕ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಹಾಕ್ಕೊಳ್ತೀನಿ. ಇವಾಗ 1 ಸ್ಪೂನು ನಂದಿನಿ ತುಪ್ಪ. ನೋಡಿ, ಬಟ್ ತುಂಬ ಬರೀ ಗೀ ರೈಸ್ ಅಂದರೆ ತುಪ್ಪದಲ್ಲೇ ಮಾಡಬೇಕು. ಆ್ಯಕ್ಚುಲಿ ತುಪ್ಪದಲ್ಲೇ ಮಾಡಿದ್ರೆ ಹೆವಿ ಅನಿಸುತ್ತಲ್ವ, ಅದಕ್ಕೆ ನಾನು ಎರಡನ್ನೂ ಸಮ ತೊಗೊಂಡು ಕಾದ ನಂತರ ಚಕ್ಕೆ, ಸೋಂಪು, ಗೋಡಂಬಿ ಮತ್ತು ಅನಾನಸ್ ಹೂವು, ಲವಂಗ, ಪಲಾವ್ ಎಲೆ, 2 ಏಲಕ್ಕಿ ಮತ್ತು ಜಾಪತ್ರೆ ಇಷ್ಟನ್ನು ನಾನು ಇವಾಗ ಇದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಚೆನ್ನಾಗಿದು ಸ್ವಲ್ಪ ಫ್ರೈ ಆಗಲಿ. ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಸ್ವಲ್ಪ ಗೋಡಂಬಿ ಎಲ್ಲ ಸ್ವಲ್ಪ ಕಲ್ಲರು ಚೇಂಜ್ ಆಗಲಿ. ಇವಾಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗ್ತಿದೆ. ಇವಾಗ ನಾನೊಂದು 2 ಈರುಳ್ಳಿ ಮೀಡಿಯಮ್ ಸೈಜ್ದು ಉದ್ದಾಗೆ ಸ್ಲೈಸ್ ಥರ ಮಾಡಿಟ್ಕೊಂಡಿದ್ದೆ, ಕಟ್ ಮಾಡಿ. ಇವಾಗ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸನ್ನು ಮಾಡ್ಕೊಳ್ತೀನಿ. ಸೂಪರಾಗಿರುತ್ತೆ. ಟಿಫನ್ ಬಾಕ್ಸಿಗೆಲ್ಲ ಮಕ್ಳುಗಳಿಗೆ ಕೇಳ್ತಾಯಿದ್ರಿ ಫ್ರೆಂಡ್ಸ್. ನೀವು ಇದನ್ನು ಟಿಫನ್ ಬಾಕ್ಸಿಗೆ ಸೂಪರಾಗಿ ಮಕ್ಳಿಗೆ ಹಾಕ್ಕೊಡ್ಬೋದು. ಮತ್ತು 2-3 ಹಸಿಮೆಣ್ಸಿನ್ಕಾಯಿ ಗಸಿ ಹಿಡಿದ್ದೆ, ಅದನ್ನು ಹಾಕ್ಕೊಳ್ತಾಯಿದ್ದೀನಿ. ಮಕ್ಕಳು ಖಾಲಿ ಮಾಡ್ಕೊಂಬರ್ತಾರೆ. ಈ ರೀತಿ ಮಾಡಿಕೊಡಿ, ಖಂಡಿತ ಮಕ್ಳಿಗೆ ಇಷ್ಟ ಆಗುತ್ತೆ. ಟಿಫನ್ ಬಾಕ್ಸಲ್ಲಿ ನೀವು ಹಾಕ್ಕೊಡ್ಬೋದು. ಮತ್ತು ಕಸ್ತೂರಿ ಮೇಥಿದು ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತೀನಿ, 1 ಸ್ಪೂನಷ್ಟು. ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ. ಕುರ್ಮಾ ಇದು ನಾನು ಇವತ್ತು ಮಾಡಿ ತೋರಿಸ್ತಿರೋ ಕುರ್ಮಾ ನಿಮಗೆ ರುಮಾಲಿ ರೋಟಿ, ದೋಸೆ ಮತ್ತು ಪೂರಿ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಚಮಚದಷ್ಟು. ಈ ಗೀ ರೈಸ್ಗಂತೂ ಸಖತ್ತಾಗಿರುತ್ತೆ ಇದು. ಇನ್ನೊಂದು ಗ್ರೀನ್ ಕಲರ್ ಮಾಡ್ತಾರೆ, ಅದು ಬಂದು ಸಾಗು ಅಂತ ಹೇಳ್ಬೋದು. ಇದು ಕುರ್ಮಾ ಮದುವೆ ಮನೆಯಲ್ಲೆಲ್ಲ ಮಾಡೋವಂಥದ್ದು ಫ್ರೆಂಡ್ಸ್. ಓಕೆ, ಮತ್ತು ನಾನು ರುಬ್ಬಿಟ್ಟಿರೋ ಗಸಗಸೆ ಮತ್ತು ತೆಂಗಿನಕಾಯಿನ ನಾನು ಇವಾಗ ಇದ್ರೊಳಗಡೆ ಹಾಕ್ಕೊಳ್ತಾಯಿದ್ದೀನಿ. ಇದು ಏನಕ್ಕೆ ಹಾಲಲ್ಲಿ ಹಾಕ್ಬಿಟ್ಟು ನಾನು ರುಬ್ಬಿದೆ ಅಂದರೆ ಅನ್ನ ಸಾಫ್ಟಾಗಿರುತ್ತೆ, ರುಚಿ ಡಬಲ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಅದರಿಂದ ನಾನು ಹಾಲಲ್ಲೇ ತೆಂಗಿನಕಾಯಿನ ರುಬ್ಬಿಬಿಟ್ಟು ಗಸಗಸೆನೂ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇವಾಗಲೇ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಫಸ್ಟ್ ಟೈಮ್ ಯಾರಾದರೂ ನನ್ನ ಚಾನಲ್ನ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ಇವಾಗ ನೀರದು ಜಾರೆಲ್ಲ ತೊಳೆದ್ಬಿಟ್ಟು ನಾನು 2.5 ಲೋಟ ಅಕ್ಕಿ ತೊಗೊತಾಯಿದ್ದೀನಿ. ನನ್ನ ಸೋನಾ ಮಸೂರಿ. ನಾನು 5 ಲೋಟ ನೀರನ್ನು ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಓಕೆ, ತುಂಬ ಬಿಡಿಯಾಗಿ ಸೂಪರಾಗಿ ಬಂದಿತ್ತು. ಒಮ್ಮೆ ಮಾಡಿ ನೋಡಿ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಮಕ್ಕಳಿಗೆ ಟಿಫನ್ ಬಾಕ್ಸ್ ಏನಪ್ಪ ಕೊಡೋದು ಅನ್ಬೇಕಾದ್ರೆ ನೀವು ಈ ಥರ ಮಾಡಿದ್ರೆ ಖಂಡಿತ ಮಕ್ಳಿಗೆ ಇಷ್ಟ ಆಗುತ್ತೆ. ಆಮೇಲೆ ನಾನು ಹಸಿ ಬಟಾಣಿ ಹಾಕ್ತಿದ್ದೀನಿ 1 ಬೌಲ್ನಷ್ಟು. ಹಾಕ್ಬಿಟ್ಟು ಚೆನ್ನಾಗಿ ಇದು ಕುದಿ ಬರಬೇಕು ಫ್ರೆಂಡ್ಸ್. ಓಕೆ, ಈಗ ಉಪ್ಪು ಹಾಕ್ತಿದ್ದೀನಿ, ರುಚಿಗೆ ತಕ್ಕಷ್ಟು. ಕಲ್ಲುಪ್ಪು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಬೇಕಂದರೆ ನೋಡ್ಕೊಂಡು ಹಾಕ್ಬೋದು. ನಾನು ಯಾಕೆಂದರೆ ಕುರ್ಮಾದಲ್ಲೂ ಹಾಕೋದ್ರಿಂದ ಇದರಲ್ಲಿ ಸ್ವಲ್ಪ ಕಡಿಮೆನೇ ಇರಲಿ. ಇವಾಗ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಬೇಕು. ನಂತರನೇ ನಾವು ಅಕ್ಕಿನ ನಾನು ಒಂದು 10 ನಿಮಿಷ ನೆನೆಸಿಟ್ಕೊಂಡಿದ್ದೆ, 2-3 ಸಲ ತೊಳೆದು ಅದನ್ನು ನಾನು ಹಾಕ್ತೀನಿ. ಸ್ವಲ್ಪ ಮತ್ತಿನ್ನೂ ಸ್ವಲ್ಪ ತುಪ್ಪನ ಹಾಕ್ಕೊಳ್ಳೋಣ. ಯಾಕೆಂದರೆ ಗೀ ರೈಸ್ ಆಗಿರೋದ್ರಿಂದ ಸ್ವಲ್ಪ ತುಪ್ಪ ಇರಬೇಕು ಇದರಲ್ಲಿ. ಏನಪ್ಪ ಇಷ್ಟೊಂದು ತುಪ್ಪ ಎಣ್ಣೆ ಹಾಕ್ತಾರೆ ಅಂದ್ಕೊಬೇಡಿ. ಯಾವತ್ತಾದರೂ ಒಂದು ದಿವಸ ಖಂಡಿತ ಈ ಥರ ಮಾಡ್ಕೊತೀನಿ. ನೋಡಿ, ಇವಾಗ ಕುದೀತಾ ಇದೆ. ನಾನು ಅಕ್ಕಿ ತೊಳೆದಿಟ್ಟಿರೋ ಅಕ್ಕಿನ ನಾನು 2 ಗ್ಲಾಸು ಸೋನಾ ಮಸೂರಿ ಅಕ್ಕಿನ ತೊಗೊಂಡಿದ್ದೀನಿ. 5 ಲೋಟ ನೀರು ಹಾಕಿ. ನೋಡಿ, ಈ ಥರ ಕುದೀತಾ ಇರಬೇಕಾದ್ರೆ ನೀವು ಲಿಡ್ನ ಕ್ಲೋಸ್ ಮಾಡಬೇಕು ಫ್ರೆಂಡ್ಸ್. ಯಾವಾಗಲೂ 2 ವಿಸಲ್ಲು ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು 2 ವಿಸಲ್ನ ಬರೆಸ್ಕೊಂಡ್ರೆ ಗೀ ರೈಸು ರೆಡಿ. ಓಕೆ, ನೋಡಿ, ಕ್ಲೋಸ್ ಮಾಡ್ತೀನಿ. ಇವಾಗ 2 ವಿಸಲ್ ಬರಲಿ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಎಷ್ಟು ಉದುದ್ರಾಗಿ ನೀವು ನೋಡ್ತಿರ್ಬೋದು, ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ.
ನೋಡಿ ತುಂಬಾ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಮತ್ತು ಇವಾಗ ನಾನು ಕುರ್ಮ ಮಾಡೋದಕ್ಕೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಒಂದು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಎಲ್ಲ ಮಸಾಲೆನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಇದಕ್ಕೂ ಅಷ್ಟೇ ಒಂದು 2 ಮೀಡಿಯಮು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೆ. ಇದನ್ನು ಎಣ್ಣೆನೆಲ್ಲ ಹುರಿತಾಯಿದ್ದೀನಿ. ತುಂಬ ಹಸಿ ವಾಸನೆ ಎಲ್ಲದೂ ಹೋಗಬೇಕು ಫ್ರೆಂಡ್ಸ್, ಆ ಥರ ಹುರ್ಕೊಡಿ. ತುಂಬ ಚೆನ್ನಾಗಿರುತ್ತೆ ಕುರ್ಮ ಇದು. ರುಮಾಲಿ ರೋಟಿ, ದೋಸೆ, ಪೂರಿ ಮತ್ತು ಗೋಡಂಬಿ ಒಂದು 10 ಹಾಕ್ಕೊತೀನಿ. ಗೋಡಂಬಿನ ಇದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಈ ಜಾಗದಲ್ಲಿ ನೀವು ಕಡಲೆಪಪ್ಪು ಏನಾದರೂ ಹಾಕ್ಕೋಬೋದು. ನಾನು ಮನೆಯಲ್ಲಿದೆ ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ. ಮತ್ತು ಒಂದು ಅನಾನಸ್ ಹೂವು ಅಂತ ಕೇಳಿದ್ರೆ ಕೊಡ್ತಾರೆ ಫ್ರೆಂಡ್ಸ್. ಆಮೇಲೆ ಚಿಕ್ಕದೊಂದು ಚಕ್ಕೆ ಪೀಸು ಮತ್ತು ಒಂದು ಏಲಕ್ಕಿ ಹಾಕಿ ಎಲ್ಲದೂ, ಮತ್ತು ಪುದೀನ ಸ್ವಲ್ಪ ಎಲ್ಲದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಒಂಚೂರು ಕಸ್ತೂರಿ ಮೇಥಿ ಚೆನ್ನಾಗಿ ಫೈನ್ ಫ್ರೈ ಅಂತೀವಲ್ಲ ಆ ಥರ ಎಲ್ಲ ಘಮ ಹೋಗ್ಬೇಕಾದದ್ದು ವಾಸನೆ, ಹಸಿ ವಾಸನೆ. ಮತ್ತು ಪಲಾವ್ ಎಲೆ ಸೋಂಪು ಕಾಳು ಒಂದು 1/4 ಚಮಚದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ 2 ನಾಟಿ ಟೊಮೊಟೊ ತೊಗೊಂಡಿದ್ದೀನಿ ನಾನು. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈನ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿ ಸಖತ್ತಾಗಿರುತ್ತೆ. ಗಸಗಸೆ 1 ಸ್ಪೂನು ಮತ್ತು ತೆಂಗಿನಕಾಯಿ ಒಂದು ಚಿಕ್ಕ ಹೋಳಲ್ಲಿ ಅರ್ಧ ತೊಗೊಂಡಿದ್ದೀನಿ ನಾನು. ತೆಂಗಿನಕಾಯಿನ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಇದು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ ಫ್ರೆಂಡ್ಸ್. ತಣ್ಣಗಾಗಿತ್ತು, ನಾನು ಇವಾಗ ಜಾರ್ನಲ್ಲಿ ರುಬ್ಕೊಂಬರ್ತೀನಿ. ಇದು ಫೈನ್ ಪೇಸ್ಟಾಗಿ ಕೆಂಪಗಿರುತ್ತೆ. ಮದುವೆ ಮನೆಗಳಿಗೆಲ್ಲ ನೀವು ನೋಡಿರ್ತೀರ ಆ ಥರ ಕುರ್ಮ ಇದು. ಸೂಪರಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಈ ವಿಡಿಯೋ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ನ ಮಾಡೋದನ್ನು ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪ್ಲೀಸ್. ನೋಡಿ ಇವಾಗ ಹಾಕ್ಕೊಂಡು ಚೂರು ನೀರನ್ನ ಹಾಕ್ಕೊಳ್ಳೋಣ, ಯಾಕೆಂದರೆ ಟೊಮೊಟೊ ನೀರಿನಂಶ ಇರುತ್ತೆ. ಮತ್ತು ಇದು ಕಾಶ್ಮೀರಿ ಚಿಲ್ಲಿ ಪೌಡರು, ಖಾರನೂ ಇದೆ, ಕಲ್ಲರೂ ಇದೆ. ಯಾಕೆಂದರೆ ಬ್ಯಾಡಗಿ ಮೆಣಸಿನ್ಕಾಯಿನ ಇದ್ದರೆ ನೀವು ಹಾಕ್ಕೊಂಡು ಹುರಿಬೋದು, ಫ್ರೈ ಮಾಡ್ಕೋಬೋದು. ಬಟ್ ನಮ್ಮ ಮನೆಯಲ್ಲಿ ಸಿಗಲಿಲ್ಲ ಬೇಗ. ಫೈನಾಗಿ ನಾನು ರುಬ್ಕೊಂಡೆ. ಇವಾಗ ಕುಕ್ಕರಲ್ಲೇ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಒಂದು 2-3 ಚಮಚ ಕಸ್ತೂರಿ ಮೇಥಿ, ಜೀರಿಗೆ, ಸೋಂಪು, ಒಂದು ಪಲಾವ್ ಎಲೆ ಇಷ್ಟನ್ನು ನಾನು ಇವಾಗ ಇದರಲ್ಲಿ ಹಾಕ್ಕೊಂಡು ಕಟ್ ಮಾಡಿರೋ ತರಕಾರಿಗಳು ಬೀನ್ಸು, ಕ್ಯಾರೆಟು, ನೂಕೋಲು, ಆಲೂಗೆಡ್ಡೆ. ಒಂದು ಆಲೂಗೆಡ್ಡೆ ಒಂದು 3 ತೊಗೊಂಡೆ, ನೂಕೋಲು 1 ತೊಗೊಂಡಿದ್ದೀನಿ, ಕ್ಯಾರೆಟ್ ಒಂದು 5 ಬೀನ್ಸು. ಇದ್ದರೆ ಕಾಲಿಫ್ಲವರ್ನ ಹಾಕ್ಕೋಬೋದು. ಮತ್ತು ನಮ್ಮ ಮನೆಯಲ್ಲಿ ಇರಲಿಲ್ಲ, ನಾನು ಇಷ್ಟನ್ನೇ ಹಾಕ್ಕೊಂಡು ಇವಾಗ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಸ್ವಲ್ಪ ಮಿಕ್ಸ್ನ ಮಾಡ್ಕೊಳ್ಳೋಣ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ತಾಯಿದ್ದೀನಿ, ಒಂದು 1/4 ಚಮಚದಷ್ಟು. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದು ಅಷ್ಟೇ ಒಂದು 1/4 ಚಮಚದಷ್ಟು ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಮಿಕ್ಸರ ಮಾಡ್ಕೊಳ್ಳೋಣ. ಇದಾದ ನಂತರ ಬಟಾಣಿ ಒಂದು ಇಡೀ ನಾನು ಬಟಾಣಿ ಹಾಕ್ಕೊಳ್ತಾಯಿದ್ದೀನಿ. ಅಂದರೆ 2-3 ಚಮಚ ಇದ್ದರೆ ನೀವು ಹಾಕ್ಕೋಬೋದು. ಮತ್ತು ಫೈನಾಗಿ ನಾನು ರುಬ್ಬಿರೋಂಥ ಮಸಾಲೆನ ಹಾಕ್ಕೊಳ್ತಿದ್ದೀನಿ. ನೋಡೋದಕ್ಕೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಇವಾಗ ಎಲ್ಲ ತೊಳೆದಿರೋಂಥ ಜಾರ್ ನೀರು ಎಲ್ಲದನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಏನು ಕ್ಲೋಸ್ ಮಾಡ್ತಾಯಿಲ್ಲ ಫ್ರೆಂಡ್ಸ್ ನಾನು. ಇದು ಬೇಗನೆ ಬೇಯುತ್ತಲ್ವ, ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಕುರ್ಮ ಗೀ ರೈಸ್ ಜೊತೆ ರೆಡಿ. ಒಮ್ಮೆ ಟ್ರೈ ಮಾಡಿ ನೋಡಿ. ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ನನ್ನ ವೀಡಿಯೋ ಹೇಗೆ ಬರ್ತಾಯಿದೆ ಅಂತೇಳಿ ತಿಳಿಸಿ. ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಇವಾಗ ನಾನು ಗೀ ರೈಸ್ಗೂ ಹಾಕಿದ್ನಲ್ವ, ಇದರಲ್ಲಿ ಸ್ವಲ್ಪ ಹಾಕ್ಕೊಳ್ತೀನಿ. ಬೇಕಂದರೆ ನಾವು ಹಾಕ್ಕೋಬೋದು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಒಂದು 10 ಮಿನಿಟ್ಸ್ ಬೆಂದರೆ ತರಕಾರಿಗಳೆಲ್ಲ 10 ಮಿನಿಟ್ಸಲ್ಲಿ ಬೆಂದ್ಬಿಡುತ್ತೆ ಫ್ರೆಂಡ್ಸ್. ಓಕೆ, ನೀವು ಬೇಯಿಸ್ಕೊಂಡು ಬೇಕಾದರೂ ನೀವು ಹಾಕ್ಕೋಬೋದು. ನನಗೆ ಟೈಮ್ ಇರಲಿಲ್ಲ ಅಂತ ನಾನು ಹಾಗೆ ಹಾಕ್ಕೊಳ್ತಾಯಿದ್ದೀನಿ. ರುಚಿಯೆಲ್ಲ ನೋಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಬಿಡಿ. ಸೂಪರಾಗಿರುತ್ತೆ. ಎರಡಕ್ಕೂ ಕಾಂಬಿನೇಷನ್ ಸಖತ್ತಾಗಿತ್ತು ನಮ್ಮ ಮನೆಯಲ್ಲಿ. ನೋಡಿ ಕುದೀತಾ ಇದೆ, ಇವಾಗ ರೆಡಿ. ಈ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊತೀನಿ. ಎಲ್ಲೂ ಸ್ಕಿಪ್ ಮಾಡಿದ್ರೆ ವೀಡಿಯೋನ ನೋಡಿ. ಫಸ್ಟ್ ಟೈಮ್ ಮಾಡೋರು ಖಂಡಿತ ನೀವು ಚೆನ್ನಾಗಿ ಮಾಡ್ಬೋದು, ನಾನು ಮಾಡಿರೋ ರೀತಿನ ನೋಡಿಕೊಂಡು. ಬಟ್ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸ್ಕಿಪ್ ಮಾಡಿದ್ರೆ ನಿಮಗೆ ಖಂಡಿತ ಅರ್ಥ ಆಗೋಲ್ಲ. ಓಕೆ, ಪೇಷನ್ಸಿಂದ ಸ್ವಲ್ಪ ನೋಡಿ. ಫೈನಲಾಗಿ ರೆಡಿ ಆಯಿತು. ನಾನಿವಾಗ ಸರ್ವ್ ಮಾಡ್ತಾಯಿದ್ದೀನಿ. ಒಂದು ಬೌಲಲ್ಲಿ ಹಾಕ್ಕೊಳ್ತಾಯಿದ್ದೀನಿ ಕುರ್ಮನ.
ಕುರ್ಮಾ ಬೌಲಲ್ಲಿ ಹಾಕ್ಕೊಳ್ತಾಯಿದ್ದೀನಿ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಗೀ ರೈಸ್ ಎಷ್ಟು ಬಿಡಿ ಬಿಡಿಯಾಗಿ ಬರ್ತಾಯಿದೆ ಅನ್ನ ನೋಡಿ, ಮುದ್ದೆ ಥರ ಆಗೇ ಇಲ್ಲ, ಎಷ್ಟು ಸಖತ್ತಾಗಿದೆ ನೋಡಿ. ಈ ಮೆಥಡಲ್ಲಿ ಮಾಡಿ ನೋಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.